ಅಂದ್ರಾಳ್ ನಾಗರಾಜ್ ಅವ್ರನ್ನ ನಾನು ಸುಮಾರು 10 ವರ್ಷದಲ್ಲಿ ಅವರ ಹೋರಾಟದ ಪ್ರಾರಂಭದಲ್ಲಿ ಅವರನ್ನು ನಾನು ಗಮನಿಸಿದ್ದೇನೆ. ಉತ್ತಮವಾದಂಥ ನಾಯಕತ್ವವನ್ನು ಕೊಟ್ಟುಕೊಂಡು ಬಡವರಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಹಾಗೆಯೇ ಈ ಜಿಲ್ಲೆಯಲ್ಲಿ, ಈ ರಾಜ್ಯದಲ್ಲಿ ನಮ್ಮ ಪ್ರೊಫೆಸರ್ ಕೃಷ್ಣಪ್ಪನವರ ನಾಯಕತ್ವದಲ್ಲಿ DSS ಪ್ರಾರಂಭವಾದಾಗಿನಿಂದ ಈ ಜಿಲ್ಲೆಯಲ್ಲಿ ಅನೇಕ ಹೋರಾಟಗಾರರು, ಬೆಲ್ಲದಮಡು ರಂಗಸ್ವಾಮಿಯವರು, ದೊರೆರಾಜ್ ಅವರು ಮತ್ತು ನರಸಿಂಹಪ್ಪನವರು, ಭರತ್ ಅವರು, ಹೀಗೆ ನನ್ನಂಥವರು ಅನೇಕ ಜನ ಸೇರಿ ಬಡವರಿಗಾಗಿ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಈ 3 ದಿವಸ ಅಂತ ಕೇಳಿ ನನಗೆ ಆಶ್ಚರ್ಯ ಆಯಿತು. 3 ದಿವಸದಿಂದ ಇಲ್ಲಿ ನಾವೆಲ್ಲ ಧರಣಿಯನ್ನು ನನ್ನ ಬಂಧುಗಳು ಮಾಡ್ತಾ ಇದ್ದಾರೆ. ನೀವು ಕೇಳ್ತಾ ಇರುವಂಥದ್ದು ಎಲ್ಲೋ ಈ ಗಣಿ ಗುತ್ತಿಗೆ ಕೊಡಿ, ಗಣಿಯ ಗುತ್ತಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ಈಗೆಲ್ಲ ಗಣಿ ಗುತ್ತಿಗೆ ಕೊಟ್ಟವರು ಮತ್ತು ತಗೊಂಡವರು ಎಲ್ಲರೂ ಜೈಲ್ಗೆ ಹೋಗ್ತಾವ್ರೆ. ಅದು ಆಯೋಗದಲ್ಲಿ ನಡೀತಾ ಇದೆ. ಏನ್ ಅದ್ ನಡೀತಾ. ನಾವು ಕೇಳ್ತಾ ಇರೋದು ಗಣಿ ಗುತ್ತಿಗೆ ಕೊಡಿ ಅಂತ ಕೇಳ್ತಾ ಇಲ್ಲ. ವಾಸಕ್ಕೆ ಮನೆ ಇಲ್ಲ, ವಾಸಕ್ಕೆ ಮನೆ ಇಲ್ಲ. ಬಿಸಿಲು ಮಳೆ ಚಳಿನಲ್ಲಿ ಸಾಯ್ತಾ ಇದ್ದೀವಿ ನಮ್ಮ ಮಕ್ಕಳು ಮರಿ ಹಾಕೊಂಡು. ಒಂದು ಸರ್ಕಾರದ ಯೋಜನೆ ಮಾಡಿದಿರಿ ನೀವೇನೆ, ಮನೆ ಇಲ್ಲದವ್ರಿಗೆ ಮನೆ ಕೊಡ್ತೀವಿ ಅಂತ ಯೋಜನೆ ಮಾಡಿದಿರಲ್ಲ. ಆ ಯೋಜನೆಯಲ್ಲಿ ನಾವು ಮನೆ ಇಲ್ಲದವರು ಮನೆ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಇದೆ ತಾನೇ? ಒಂದು. ಎರಡನೇದು, ನಿವೇಶನನೇ ಇಲ್ಲ, ಮನೆ ಕಟ್ಟಿಕೊಳ್ಳಕ್ಕೆ ನಮಗೆ ನಿವೇಶನನೇ ಇಲ್ಲ. ಅಲ್ಲಿ ಇಲ್ಲಿ ಎಲ್ಲೋ ಒಂದು ಕಡೆ ಅನಾಥ ಸ್ಥಿತಿನಲ್ಲಿ ಬದುಕ್ತಾ ಇದ್ದೀವಿ. ನಮಗೆ ಮನೆ ಕಟ್ಕೊಳ್ಳೋದಕ್ಕೆ ಮೊದಲು ಒಂದು ನಿವೇಶನ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆಯ್ತು, ಕೆಲವರು ಎಲ್ಲೋ ಒಂದು ಕಡೆ ಮಾಡಿರುವಂತ ಭೂಮಿಯನ್ನ 30-40 ವರ್ಷದಿಂದ ಬಗರುಕುಂ ಸಾಗುವಳಿ ಮಾಡಿಕೊಂಡು ಗೈಕೊಂಡು ಬರ್ತಾ ಇದ್ದೀವಿ. 50 ವರ್ಷಗಳಿಂದ ಬಗರುಕುಂ ಸಾಗುವಳಿ ಮಾಡ್ಕೊಂಡು ಬರ್ತಾ ಇರೋದಕ್ಕೆ ನೀವು ಸಾಗುವಳಿ ಚೀಟಿ ಕೊಡೋದಕ್ಕೆ ಒಂದು ಸಮಿತಿ ಮಾಡಿದ್ದೀರಿ. ಯಾವುದದು? ಅಕ್ರಮ ಸಕ್ರಮ ಸಮಿತಿ. ಭೂ ರೈತರ ಅಕ್ರಮ ಸಕ್ರಮ ಸಮಿತಿ ಮಾಡಿದಿರಲ್ಲ, ಅದನ್ನು ನೀವು ಸರ್ಕಾರನೇ ಮಾಡಿದ್ದೀರಿ. ಅಲ್ಲಿ ಸಾಗುವಳಿ ಚೀಟಿ ಕೊಡಿ, 50 ವರ್ಷಗಳಿಂದ ನಾವು ಗೇಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅಂತ ಕೇಳ್ತಾ ಇದ್ದೀವಿ. ಅದನ್ನು ಕೂಡ ಕೊಟ್ಟಿಲ್ಲ. ಮನೆ ನಿವೇಶನ ಕೊಟ್ಟಿಲ್ಲ, ಮನೆ ಕೊಟ್ಟಿಲ್ಲ, ಭೂಮಿ ಉಳುವಂತದ್ದಕ್ಕೆ ಸಾಗುವಳಿ ಚೀಟಿ ಕೊಟ್ಟಿಲ್ಲ. ಅನೇಕ ಕಡೆ ಕಾಲೋನಿಗಳಲ್ಲಿ ರಸ್ತೆಗಳು ಮಾಡಿಲ್ಲ, ಚರಂಡಿಗಳು ಮಾಡಿಲ್ಲ. ಇಂಥ ಸಮಸ್ಯೆಗಳನ್ನ ನೀಗಿಸಿ ಅಂತ ನೀವು ಕಾನೂನು ಪ್ರಕಾರ ಕೊಡಿ ಅಂತ ಕೇಳ್ತಾ ಇದ್ದೀವಿ. ಆದ್ರೆ ಇದನ್ನೆಲ್ಲ ಕೊಡೋದಕ್ಕೆ ಸರ್ಕಾರ ಇದೆ. ತುಮಕೂರು ಜಿಲ್ಲೆನಲ್ಲಿ ಇದನ್ನೆಲ್ಲ ನೋಡೋದಕ್ಕೆ ಜಿಲ್ಲಾಧಿಕಾರಿಗಳಿದ್ದಾರೆ. ಜಿಲ್ಲಾ ಪಂಚಾಯತ್ನ ವ್ಯವಸ್ಥೆಯನ್ನು ನೋಡೋದಕ್ಕೆ ಸಿಇಒ ಅಂತ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿದ್ದಾರೆ. ತಾಲೂಕು ಮಟ್ಟದಲ್ಲಿ ತಾಲೂಕ್ ಪಂಚಾಯತ್ ಇದೆ, ಅಲ್ಲೊಬ್ಬ ಇಒ ಇದ್ದಾರೆ, ತಹಸೀಲ್ದಾರ್ಗಳಿದ್ದಾರೆ ತಾಲೂಕು ಮಟ್ಟದಲ್ಲಿ ಇದನ್ನೆಲ್ಲ ನೋಡೋದಕ್ಕೆ. ಇವರೆಲ್ಲ ಇದ್ರೂ ಇದನ್ನ ಯಾಕೆ ಮಾಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ. ಅಲ್ಲಿ MLA ಆಗಿ ಬಂದ್ರು, ಆಯ್ತಪ್ಪ, ಅಲ್ಲಿ MLA ಆಗಿ ಬಂದಿದ್ದಾರೆ, ಇವ್ರೇನೋ ಬಡವರು ಸೇವೆ ಮಾಡ್ಲಿ ಅಂತ ಮುಖ್ಯಮಂತ್ರಿ ಅವ್ರನ್ನ ಹೋಮ್ ಮಿನಿಸ್ಟರ್ನು ಮಾಡಿಬಿಟ್ರು. ಇವ್ರ ಕಷ್ಟ ರಕ್ಷಣೆ ಎಲ್ಲ ಮಾಡ್ಲಿ ಅಂತ ಹೋಮ್ ಮಿನಿಸ್ಟರ್ ಮಾಡಿಬಿಟ್ರು. ಹೋಮ್ ಮಿನಿಸ್ಟರ್ದು ಆಯ್ತು. ಅದ್ರ ಪಕ್ಕದಲ್ಲಿ ಈ ಜಿಲ್ಲೆನಲ್ಲಿರುವಂತ ಬಡವ್ರನ್ನೆಲ್ಲ ಉದ್ಧಾರ ಮಾಡ್ಲಿ ಅಂತ ಜಿಲ್ಲಾ ಮಂತ್ರಿನೂ ಮಾಡಿಬಿಟ್ರು, ಉಸ್ತುವಾರಿ ಮಂತ್ರಿ. ಇದನ್ನೆಲ್ಲ ಉಸ್ತುವಾರಿ ಮಾಡ್ಲಿ, ಬಡವರ ಕೆಲಸ ಮಾಡ್ಲಿ ಅಂತ ಅವ್ರು ನೀನು ಉಸ್ತುವಾರಿ ಮಂತ್ರಿನೂ ಮಾಡಿಬಿಟ್ರು. ಅವ್ರು ಉಸ್ತುವಾರಿ ಏನ್ ಮಾಡ್ತಾ ಅವ್ರ ನೀವು ನೋಡ್ತಾ ಇದ್ದೀರಲ್ಲ 2 ವರ್ಷದಿಂದ. ಅವ್ರದ್ದು ಇಂಜಿನಿಯರಿಂಗ್ ಕಾಲೇಜು, ಅವ್ರ ಮೆಡಿಕಲ್ ಕಾಲೇಜು,
ಅವ್ರ ಆಸ್ತಿ ಉಸ್ತುವಾರಿ ಮಾಡ್ಕೊಂಡು ಅವ್ರು ಇಲ್ಲಿ ತರ ಆಡ್ಕೊಂಡು ಅವ್ರ ಉಸ್ತುವಾರಿ ಯಾವ್ದು ಮಾಡ್ತಾವ್ರೆ? ಅವ್ರ ಆಸ್ತಿ, ಅವ್ರ ಹಣ, ಅವ್ರ ಅಧಿಕಾರದ ಉಸ್ತುವಾರಿ ಮಾಡ್ಕೊಂಡು ಹೋಗ್ತಾರೆ. ಆಯ್ತು ಭರತ್, ಅವ್ರ ಉಸ್ತುವಾರಿ ಮಾಡ್ಕೊಂಡು ಏನಾರು ಆಗ್ಲಿ, ಅದಾಯ್ತು. ಇಲ್ಲೊಬ್ಬ ಜಿಲ್ಲಾಧಿಕಾರಿ ಒಬ್ರು ಇದ್ದಾರೆ. ಆ ಜಿಲ್ಲಾಧಿಕಾರಿ ಎಲ್ಲ ಇಲಾಖೆಗಳನ್ನ ಉಸ್ತುವಾರಿ ಮಾಡಬೇಕು. ಇವ್ರು ಜಿಲ್ಲಾ ಮಂತ್ರಿ ಆಗಿರೋದ್ರಿಂದ ಬೆಳಿಗ್ಗೆ ಎದ್ದು ಈ ಜಿಲ್ಲಾ ಮಂತ್ರಿ ಇಲ್ಲಿ ಓಡಾಡ್ಕೊಂಡಿದ್ರೆ ಆ ಉಸ್ತುವಾರಿ ಮಂತ್ರಿ ಇಲ್ಲಿದ್ದಾಗ ಈ ಜಿಲ್ಲಾಧಿಕಾರಿ ಎಲ್ಲಿರ್ತಾರೆ? ಆ ಉಸ್ತುವಾರಿ ಮಂತ್ರಿ ಮನೆ ಹತ್ರ ಇರ್ತಾರೆ. ಅದು ಪ್ರೋಟೋಕಾಲ್. ಅದು ಜಿಲ್ಲಾ ಮಂತ್ರಿ ಎಲ್ಲಿ ಬರ್ತಾರೆ ಅಲ್ಲಿ ಜಿಲ್ಲಾಧಿಕಾರಿ ಇರ್ಬೇಕಂತ ಒಂದು ಪ್ರೋಟೋಕಾಲ್ ಇದೆ, ಶಿಷ್ಟಾಚಾರ. ಇವರು ಬಡವರಿಗೆ ಕಾಯ್ತಾ ಇರ್ತಾರೆ. DC ಅವರು ಇಲ್ಲಿದ್ದಾರೆ, ನಾವು ಅವರಿಗೆ ಅರ್ಜಿ ಕೊಟ್ಟು ನಮ್ಗೆ ಏನಾದ್ರೂ ಪ್ರಾಣ ರಕ್ಷಣೆ, ನಮ್ ಕಷ್ಟ ಸುಖ ಹೇಳ್ಕೊಳ್ಳೋಣ ಅಂತ ಇಲ್ಲಿ ಬೆಳಗಿನ ಸಂಜೆವರೆಗೂ ಯಾರಿರ್ತಾರೆ? ಬಡವರು ಇರ್ತಾರೆ. ಆದ್ರೆ DC ಎಲ್ಲಿರ್ತಾರೆ? ಅಲ್ಲಿ ಪ್ರೋಟೋಕಾಲ್ಗೆ ಜಿಲ್ಲಾ ಮಂತ್ರಿ ಸುತ್ತಮುತ್ತ ಅಲ್ಲೇ ಇರ್ತಾರೆ. ಇಲ್ಲಿ ಜನ ಬಂದವರು ಏನಾಗ್ಬೇಕು? ಹಸಿದು ಬಂದಿರ್ತಾನೆ, ಬಸ್ ಸ್ಟ್ಯಾಂಡ್ ಹೊಂದ್ಕೊಂಡು ಬಂದಿರ್ತಾನೆ. ನಾಳೆ ಬೆಳಿಗ್ಗೆ ತಿರ್ಗಾ ಬಸ್ ಸ್ಟ್ಯಾಂಡ್ ಸಿಗೋದಿಲ್ಲ, ಅವನು ಇಲ್ಲಿ ಬರಕ್ಕಾಗಲ್ಲ. ಅವನ ಕಷ್ಟ ನಿವಾರಣೆ ಆಗ್ಲಿಲ್ಲ. ಈ ರೀತಿಯಾದಂತ ಮಂತ್ರಿ ಬೇಕಾ ನಮ್ಗೆ? ಈ ಮಂತ್ರಿ ಬೇಕಾ? ಮೇಡಮ್ಮ ಹೋಗಿ ADC ನೀನ್ ಯಾವಾಗ್ಲೂ ನಾನು ಬಂದಾಗೆಲ್ಲ ಇಲ್ಲಿ ಇರ್ಬೇಡ. ನಾನು ಬಂದಾಗ ನೀನ್ ಯಾವಾಗ್ಲೂ ಇಲ್ಲಿ ಇರ್ಬೇಡ. ಇಲ್ಲಿ ಬಡವರು ಬರ್ತಿರ್ತಾರೆ, DC ಇರ್ತಾರೆ ಅಂತ. ನನ್ನ ಸುತ್ತಮುತ್ತ ನೀನ್ ತಾರಾಡ್ಕೊಂಡಿದ್ರೆ ಬಡವ್ರ ಕಷ್ಟ ಯಾರಮ್ಮ ನೋಡ್ತಾರೆ? ಹೋಗಿ ಇಲ್ಲಿ ಲೋಕಲ್ ನಲ್ಲಿ ನೀವು HQ ಏನೋ ಅಡಿಷನಲ್ DC-ನೋ ಕಳ್ಸೋ, ನೀನ್ ಅಲ್ಲಿ ಇರಮ್ಮ, ಬಡವ್ರ ಕೆಲಸ ಮಾಡುತ್ತೆ. ಹೇಳ್ಬೇಕಾ ಇಲ್ಲ ಮಂತ್ರಿ? ಹೇಳ್ಬೇಕಾ ಮಂತ್ರಿ? ಆ ಮಂತ್ರಿಗೆ ಈ ಬಡವ್ರ ಕಷ್ಟ ಗೊತ್ತಾಗ್ಬೇಕಲ್ಲ. ಹೇಗೆ ಗೊತ್ತಾಗ್ತದೆ? ನನಗೆ ನಿಜವಾಗ್ಲೂ ದುಃಖ ಆಗ್ತದೆ. ಅಲ್ಲಿ ಹೋಗ್ತೀವಿ, DC ಅವರ ಆಫೀಸ್ಗೆ ಬಾಗಿಲೆಲ್ಲ ನಿಂತಿರ್ತಾರೆ. DC ಇದಾರ? ಇಲ್ಲ. ಎಲ್ಲೋದ್ರು? ಮಂತ್ರಿಗಳು ಬಂದವ್ರೆ ಅಲ್ಲಿ ಹೋಗೋರು. ಈ ಪ್ರತಿದಿನ ಜಿಲ್ಲಾ ಮಂತ್ರಿ ಇಲ್ಲಿ ಓಡಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜನರ ಕಷ್ಟ ಯಾರು ನೋಡ್ಬೇಕು? DC ಇಲ್ಲ, CEO ಇಲ್ಲ, SP ಇಲ್ಲ. ಇಂಥ ಕಷ್ಟಗಳು ಸಹಿಸಲಾರದೆ ಇವತ್ತಿಲ್ಲಿ ಬಂದಿದ್ದೀವಿ ನಾವು.